ಮಕ್ಕಳೇ, ಒಂದು ಕಾಡಿನಲ್ಲಿ ಸಿಂಹ ನೀರು ಕುಡಿಯುವುದಕ್ಕಾಗಿ ಒಂದು ಕೊಳಕ್ಕೆ ಹೋಯಿತು. ಸಿಂಹ ನೀವೆಲ್ಲ ಕೇಳಿದ ಹಾಗೆ ಕಾಡಿನ ರಾಜ ಎಂಬುದಾಗಿ ಕರೆಯುತ್ತಾರೆ. ಅದಕ್ಕೆ ತಾನು ಒಬ್ಬ ರಾಜ ಎನ್ನುವಂತಹ ಅಹಂಕಾರವೂ ಕೂಡ ಇತ್ತು. ಅದು ಆ ಕೊಳದಲ್ಲಿ ನೀರನ್ನು ಕುಡಿಯಲು ಹೋಗುವಷ್ಟರಲ್ಲಿ ಎದುರಿನಿಂದ ಅದೇ ಬೆಟ್ಟದಲ್ಲಿ ವಾಸ ಮಾಡಿರ್ತಕ್ಕಂತಹ ಒಂದು ಕಾಡು ಹಂದಿಯೂ ಕೂಡ ನೀರನ್ನು ಕುಡಿಯಲಿಕ್ಕೆ ಬರ್ತದೆ. ಆಗ ಅಹಂಕಾರ ತಾನೇ ರಾಜನು ಎನ್ನತಕ್ಕಂತಹ ಸಿಂಹ ಆ ಕಾಡು ಹಂದಿಗೆ ಹೇಳ್ತದೆ, ಓ ನೋಡೋ, ನೀನು ಕಾಡು ಹಂದಿ, ನಾನು ಈ ಕಾಡಿನ ರಾಜ, ನಿನಗೆ ತಿಳಿದಿದೆ. ಅಂದ ಮೇಲೆ ನಾನು ಪ್ರಥಮವಾಗಿ ಕೊಳದ ನೀರನ್ನು ಕುಡಿಯುತ್ತೇನೆ. ನಂತರದಲ್ಲಿ ಅಲ್ಲಿಯವರೆಗೆ ಕಾದು ನೋಡಿ ನೀನು ನೀರನ್ನು ಕುಡಿಯಬೇಕು ಎಂಬುದಾಗಿ ಆ ಕಾಡು ಹಂದಿಗೆ ಅದು ಹೇಳ್ತದೆ. ಕಾಡು ಹಂದಿಗೆ ಸೊಕ್ಕು ಕಡಿಮೆಯೇ? ಇಲ್ಲ ಇಲ್ಲ, ನೀ ಯಾರಾದರೆ ನನಗೇನು, ನೀರು ಕುಡಿಯಲಿಕ್ಕೆ ನಾನು ಬಂದಿದ್ದೇನೆ. ನನಗೆ ಬಾಯಾರಿಕೆಯಾಗಿದೆ, ನೀರು ನಾನು ಕುಡಿಯುತ್ತೇನೆ, ಅದಕ್ಕೇನಂತೆ ಎಂಬುದಾಗಿ ಉತ್ತರಿಸ್ತದೆ ಅದು. ಹಾಗಿದ್ದರೆ ನೋಡೋಣ, ನಾನು ನಿನ್ನನ್ನು ಬಿಡಲಾರೆ. ನಾನು ರಾಜನಾಗಿ ನನ್ನ ಎದುರಿನಲ್ಲಿ ಈ ರೀತಿ ಮಾತನಾಡ್ತೀಯಲ್ಲ ನೀನು ಎಂಬುದಾಗಿ ಸಿಂಹವೂ ಅದಕ್ಕೆ ಜೋರಾಗಿ ಹೇಳ್ತದೆ. ಮತ್ತು ಇಬ್ಬರು ಕಾದಲು ಶುರು ಮಾಡ್ತೇವೆ, ಅಂದರೆ ಹೊಡೆದಾಟ ಮಾಡಲು ಪ್ರಾರಂಭ ಮಾಡ್ತೇವೆ. ಅಷ್ಟು ಹೊತ್ತಿಗೆ ಮರದ ಮೇಲೆ ಎರಡು ಹದ್ದುಗಳು, ರಣಹದ್ದುಗಳು, ಅವು ಮಾಂಸವನ್ನು ತಿನ್ನತಕ್ಕಂಥವು. ನಿಮ್ಗೆ ಗೊತ್ತುಂಟಲ್ಲ, ಈ ಸತ್ತು ಬಿದ್ದ ಪ್ರಾಣಿಗಳ ಮಾಂಸವನ್ನು ತಿನ್ನುವುದಕ್ಕೆ ರಣಹದ್ದುಗಳು ಯಾವಾಗಲೂ ಕಾಯ್ತಾ ಇರ್ತವೆ, ಬರ್ತವೆ. ಹಾಗಾಗಿ ಆ ರಣಹದ್ದುಗಳು ಈ ಸಿಂಹ ಮತ್ತು ಕಾಡು ಹಂದಿಯ ಜಗಳವನ್ನು ನೋಡಿ ಪರಸ್ಪರ ಹೇಳಿಕೊಂಡವು, ಓಹೋ ನಮಗೆ ಇವತ್ತು ಔತಣ ಉಂಟು, ಇವರಿಬ್ಬರು ಕಾದಾಡ್ತಾ ಇರ್ತಾರೆ, ಯಾರಾದರೂ ಒಬ್ಬರು ಸಾಯ್ತಾರೆ, ಓಹೋ ಎಂಬುದಾಗಿ ಅವು ತುಂಬ ಖುಷಿಪಟ್ಟವು. ಅಷ್ಟು ಹೊತ್ತಿಗೆ ಇಲ್ಲಿ ಜೋರಾಗಿ ಕಾದುತ್ತಿರತಕ್ಕಂತಹ ಸಂದರ್ಭದಲ್ಲಿ ಸಿಂಹಕ್ಕೆ ಸ್ವಲ್ಪ ಎಚ್ಚರವಾಯಿತು, ಬುದ್ಧಿ ಬಂತು. ಅದು ಹೇಳಿತು ಕಾಡು ಹಂದಿಗೆ, ನೋಡು ಕಾಡು ಹಂದಿ, ಅದೋ ನೋಡು ಆ ಮರದಲ್ಲಿ ನಮ್ಮ ಸಾವನ್ನೇ ಎದುರು ನೋಡುತ್ತಿರತಕ್ಕಂತಹ, ನಮ್ಮ ಮಾಂಸವನ್ನು ತಿನ್ನುವುದಕ್ಕಾಗಿಯೇ ಕಾಯುವ ರಣಹದ್ದು ಕುಳಿತಿದೆ. ಈಗ ನಾವಿಬ್ಬರು ಹೊಡೆದಾಟ ಮಾಡಿಕೊಂಡರೆ ಯಾರಾದರೂ ಒಬ್ಬರು ಸಾಯಲೇಬೇಕಲ್ವ, ನಮಗಿಬ್ಬರಿಗೂ ನೋವಂತೂ ಉಂಟೇ ಉಂಟು. ಆದ್ದರಿಂದ ನಾವು ಕಾದುವುದು ಬೇಡ ಎಂಬುದಾಗಿ ಹೇಳ್ತದೆ. ಮತ್ತು ನೀನು ಮೊದಲು ಬಂದಿಯಲ್ಲ, ನೀನೇ ಮೊದಲು ನೀರು ಕುಡಿ, ನೀನು ಕುಡಿದ ನಂತರ ನಾನು ಕುಡಿಯುತ್ತೇನೆ ಎಂಬುದಾಗಿ ಸಿಂಹ ಹಂದಿಗೆ ಹೇಳ್ತದೆ. ಆಗ ಹಂದಿಯೂ ಕೂಡ ಸರಿಯಾದ ವಿಚಾರ, ಸಿಂಹರಾಜ, ನೀನು ಈ ಕಾಡಿನ ರಾಜ, ನೀನು ಮೊದಲು ಬರದೇ ಇದ್ದರೂ ನೀನು ರಾಜನಾದವನು, ಆದ್ದರಿಂದ ನೀನು ಮೊದಲು ನೀರು ಕುಡಿ ಎಂಬುದಾಗಿ ಹೇಳ್ತಾರೆ. ಆಗ ಇಲ್ಲ, ಇಬ್ಬರೂ ಒಟ್ಟಿಗೆ ಕುಡಿಯೋಣ ಎಂಬುದಾಗಿ ಹೇಳಿ ಇಬ್ಬರು ಸಾಕಷ್ಟು ನೀರನ್ನು ಕುಡಿದು ತಮ್ಮ ತಮ್ಮ ದಾರಿ ಹಿಡಿದು ಹೋಗಿಬಿಡ್ತವೆ. ಆಗ ಮರದ ಮೇಲೆ ಬಂದಂತಹ ಹದ್ದುಗಳಿಗೆ ನಿರಾಸೆಯಾಗ್ತದೆ. ಓಹೋ, ಯಾರೂ ಸಾಯಲಿಲ್ಲ, ತಮಗೆ ಇವತ್ತು ಆಹಾರ ಇಲ್ಲ, ಬೇರೆ ಕಡೆಗೆ ನಾವು ಈ ಆಹಾರವನ್ನು ಹುಡುಕಬೇಕು ಎಂದು ತಿಳಿದು ಹಾರಿ ಹೋಗ್ತವೆ. ಇದು ಒಂದು ಕತೆ. ಇದರಿಂದ ನಮಗೇನು ತಿಳಿಯುತ್ತದೆ ಮಕ್ಕಳೇ? ನಾವು ಅಹಂಕಾರ ಪಟ್ಟುಕೊಂಡು ದುಡುಕಬಾರದು. ಪ್ರತಿಯೊಂದು ವಿಷಯದಲ್ಲಿಯೂ ವಿಚಾರವನ್ನು ಮಾಡಬೇಕು. ಸ್ವಪ್ರತಿಷ್ಠೆ ಸರಿಯಲ್ಲ, ಅಹಂಕಾರ ಸರಿಯಲ್ಲ. ಸಂದರ್ಭಕ್ಕನುಗುಣವಾಗಿ ಯೋಚನೆಯನ್ನು ಮಾಡುವುದನ್ನು ಕೂಡ ನಾವು ಕಲಿಯಬೇಕು ಎಂದು ಈ ಕತೆ ಹೇಳ್ತದೆ. ವಿ ಎನ್ ಭಾಗವತ್, ಬರಬಳ್ಳಿ.